ಬಿಸಿ ಬಿಸಿ ಅನ್ನ, ತೊಗರಿಬೇಳೆ ಸಾರು, ಜೊತೆಗೊಂದು ನೆಂಚ್ಕೊಳ್ಳೋಕ್ಕೆ ಪಲ್ಯ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ರೆಸಿಪಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದೇ ವಿಡಿಯೋದಲ್ಲಿ 2 ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಾನೇನೇನು ಅಡುಗೆ ಮಾಡಿದ್ದೀನಿ, ಅದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ರಾತ್ರಿ ನೆನೆಸಿಟ್ಟಿರೋ ಅಲಸಂದೆ ಕಾಳನ್ನು ಬೆಳಗ್ಗೆ ಕುಕ್ಕರ್ಗೆ ಹಾಕಿಬಿಟ್ಟು ಮಧ್ಯಮ ಊರಿನಲ್ಲಿಟ್ಟು 2 ಸೀಟಿನ ಹೊಡಿಸ್ಬಿಟ್ಟು ಆರಕ್ಕೆ ಅಂತ ಕಡೆಗೆ ತೆಗೆದಿಟ್ಟಿದ್ದೀವಿ. ಜೊತೆಗೆ ಕುಕ್ಕರ್ನಲ್ಲಿ 1 ಬಟ್ಟಲು ತೊಗರಿಬೇಳೆ ಮತ್ತು 1 ಟೊಮೆಟೊ ಹಣ್ಣನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀವಿ. ಮೊದಲು ತೊಗರಿಬೇಳೆನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿ ಕುದಿಸಿರೋದು, ಅದ್ರ ಜೊತೆ 1 ಟೊಮೆಟೊ ಹಣ್ಣನ್ನು ಹಾಕಿದ್ವಿ. ಈ ಕಡೆ 2 ನುಗ್ಗೆಕಾಯಿನ ಸಿಪ್ಪೆ ಬಿಡಿಸಿ ಕಟ್ ಮಾಡಿಟ್ಕೊಂಡು ಬೇಳೆನಲ್ಲಿ ಬೇಗ ಬೇಯಲ್ಲ ಅಂತ ಸಪ್ರೇಟಾಗಿ ಬೇಯಿಸ್ಕೊಂಡು ಎತ್ತಿಡ್ತಾ ಇದ್ದೀವಿ. ಇಲ್ಲಿ ಅನ್ನ ರೆಡಿಯಾಗಿದೆ. ಇವಾಗ ರೆಸಿಪಿ ನೋಡೋಣ ಹೇಗೆ ಮಾಡೋದು ಅಂತ. ಈ ಕಡೆ ಅಗತ್ಯಕ್ಕೆ ತಕ್ಕಷ್ಟು ಅಂದರೆ ಹುಳಿಗೆ ಬೇಕಾಗಿರೋಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಿ ಸ್ನೇಹಿತರೆ. ಇಲ್ಲಿ ಬೇಳೆನ ಚೆನ್ನಾಗಿ ಬೆಂದಿದೆ, ಜೊತೆಗೆ ಟೊಮೆಟೊ ಹಣ್ಣನ್ನು ಕೂಡ ಸಾಫ್ಟಾಗಿ ಬೆಂದಿದೆ. ಅದನ್ನು ಎತ್ತಿ ಕಡೆಗೆ ಇಟ್ಕೊಂಡಿದ್ದೀವಿ. ಇವಾಗ ಬೇಳೆನ ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ರಿ, ಹೆಚ್ಚಾದರೆ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ, ಕಡಿಮೆ ಆದರೆ ಹೆಚ್ಚು ಮಾಡ್ಕೊಳ್ಬೋದು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಬರ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಜೊತೆಗೆ ನೀವು ಯಾವ ಊರಲ್ಲಿ ಇರ್ತೀರಾ, ಯಾವ ಊರಿಗೆ ನನ್ನ ವಿಡಿಯೋ ರೀಚ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಈ ಕಡೆ ಬೇಳೆನ ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀವಿ. ಅದಕ್ಕೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬಿಡೋಣ. ಇದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತಂದರೆ, ಪಲ್ಯ ಮಾಡೋಕ್ಕೆ ಹಸಿ ಖಾರ ರೆಡಿ ಮಾಡಿದ್ವಿ ಸ್ನೇಹಿತರೆ. ಖಾರಕ್ಕೆ ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿರೋದು. ಈ ಕಡೆ ನೀರು ಕಾಯ್ತಾ ಇದೆ ಸ್ನಾನಕ್ಕೆ. ಆ್ಯಕ್ಚುಲಿ ಇದು ಬೆಳಿಗ್ಗೆ ಮಾಡಿರೋ ಅಡುಗೆ. ನಮ್ಮ ಕಡೆ ಎಲ್ಲ ನಾಷ್ಟಕ್ಕಿಷ್ಟ ಏನೂ ಮಾಡಲ್ಲ, ಡೈರೆಕ್ಟಾಗಿ ಅಡುಗೆನೇ. ಇಲ್ಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಇಲ್ಲಿ ಖಾರ ಮಾಡಿದ್ದಾರೆ. ನಾವು ಮಾಡ್ತಾ ಇರೋದು ಹಳ್ಳಿ ಮನೆಯಲ್ಲಿ ಅಡುಗೆ ಇವತ್ತು. ನಾವು ಒಂದು ಸ್ವಲ್ಪ ದಿನ ಸಿಟಿನಲ್ಲಿ, ಒಂದು ಸ್ವಲ್ಪ ದಿನ ಹಳ್ಳಿನಲ್ಲಿ ಹೇಗಾಗುತ್ತೋ ಹಾಗೆ ಇರೋದು. ಒಂದೇ ಕಡೆ ಸ್ಥಿರವಾಗಿ, ಅಂದರೆ ಸಿಟಿನಲ್ಲಿ ಇಲ್ಲ. ಇವಾಗ ರಾಶಿ ಎಲ್ಲ ಬಂತಲ್ವ, ಹಾಗಾಗಿ ಹಳ್ಳಿಗೆ ಬಂದಿದ್ವಿ ಹಬ್ಬಕ್ಕೆ ಅಂತ. ಬೆಳ್ಳುಳ್ಳಿನ ಒಗ್ಗರಣೆಗೆ ಅಂತ ಸಾರು ಒಗ್ಗರಣೆಗೆ ಎತ್ತಿಡ್ತಾ ಇರೋದು ಕುಟ್ಬಿಟ್ಟು. ಆಮೇಲೆ ಪಲ್ಯಕ್ಕೆ ಹಸಿ ಖಾರನ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದಕ್ಕೆ ಗೋಟುಣಿ ಅಂತ ನಾವು ಅಂತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಭಾಳ ಸರಿ ಹೇಳಿದ್ದೀನಿ. ನಿಮ್ಮೂರಲ್ಲಿ ಇದಕ್ಕೆ ನೀವೇನು ಅಂತೀರಾ ಅಂತ ಇದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿ ಬೇಳೆನ ಮಸಿಯೋಣ ಸ್ನೇಹಿತರೆ, ಸಾಫ್ಟಾಗಿ. ನಾವೆಲ್ಲ ತರಿಯಾಗಿ ಬೇಳೆ ಇಲ್ಲ, ಬೇಳೆ ಅಂದರೆ ತುಂಬ ಸಾಫ್ಟಾಗಿರಬೇಕು, ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಹಾಗಂದ್ರೇ ಇಷ್ಟ. ನೋಡಿ, ಇಲ್ಲಿ ಹುಣಸೆ ಹಣ್ಣನ್ನು ಮತ್ತು ಟೊಮೆಟೊ ಹಣ್ಣನ್ನು ಎರಡೂ ಸೇರಿಬಿಟ್ಟು ಚೆನ್ನಾಗಿ ಹಿಸುಕಿ ರಸ ತೆಗೆದುಕೊಳ್ಳೋಣ ಸ್ನೇಹಿತರೆ. ಅಂದರೆ ಚೆನ್ನಾಗಿ ಕಿವುಸ್ಬೇಕು, ಕೈಯಲ್ಲೇ ಚೆನ್ನಾಗಿ ರಸ ಬರಬೇಕು. ರಸನ ಒಂದು ಸಪ್ರೇಟ್ ಪಾತ್ರೆಗೆ ನಾವು ಎತ್ತಿಟ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ಇಷ್ಟು ರಸ ತೊಗೊಂಡಿದ್ವಿ. ಅಂದರೆ ಬೇಳೆ ನಮ್ಮ ಮನೆಯಲ್ಲಿ ಭಾಳ ಜನ ಇದ್ದಾರಲ್ವ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾರನ್ನ ಮಾಡ್ತಾ ಇರೋದು. ನೀವು ಹೆಚ್ಚು ಕಡಿಮೆ ಅಳತೆಯಲ್ಲಿ ಮಾಡ್ಕೊಳ್ಬೋದು. ಇಂತಿಷ್ಟೇ ಮೆಸರ್ಮೆಂಟ್ ಅಂತ ನಾನೇನು ವಿಡಿಯೋನಲ್ಲಿ ಹಾಕಿಲ್ಲ. ಇವಾಗ ನುಗ್ಗೆಕಾಯಿ ಕೂಡ ಕೂತಿದೆ ಅಲ್ವಾ, ನುಗ್ಗೆಕಾಯಿ ಮತ್ತು ಅದ್ರ ಜೊತೆ ಬೆರೆಸಿರೋ ನೀರನ್ನ ಸೇರಿಸ್ಬಿಟ್ಟು ಬೇಳೆ ಸಾರಿಗೆನೇ ಸೇರಿಸಿರೋದು. ನೋಡ್ತಾ ಇದ್ದೀರಲ್ವ, ಇಲ್ಲಿ ನಮ್ಮೂರಲ್ಲಿ ಕರೆಂಟ್ ಇಲ್ಲ. ಇನ್ನೊಂದು ಫೋನಲ್ಲಿ ಲೈಟ್ ಹಾಕ್ಕೊಂಡ್ಬಿಟ್ಟು, ಅಂದರೆ ಟಾರ್ಚ್ ಬೆಳಕು ಹಾಕ್ಕೊಂಡು ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರೋದು. ಅದಕ್ಕೆ ಸ್ವಲ್ಪ ಕತ್ತಲು ಮತ್ತು ಒಂದು ಸ್ವಲ್ಪ ಕ್ಲಿಯರಾಗಿ ಬಂದಿದೆ. ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ಜೊತೆಗೆ ಸಾರು ಕುದಿಬೇಕಾದ್ರೆ ಒಂದು 4 ಕರಿಬೇವಿನ ಎಲೆನ ಕಟ್ ಮಾಡಿಬಿಟ್ಟು ಹಾಕಿದ್ವಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ವಿ ಇದಕ್ಕೆ. ಇವಾಗ ಸಾರು ಕುದೀತಾ ಇದೆ. ಇದಕ್ಕೊಂದು ಒಳ್ಳೆಯ ಗಮ್ಮತ್ತಿನ ಒಗ್ಗರಣೆ ಕೊಡೋಣ ಸ್ನೇಹಿತರೆ. ಇನ್ನೂ ಸ್ವಲ್ಪ ಕುದಿಲಿ, ಕೆಳಗಿಳಿಸಿದ್ದಾಯಿತು. ಇವಾಗ ಒಗ್ಗರಣೆಗೆ ಇಡೋಣ. ಇವಾಗ ಒಗ್ಗರಣೆ ಒಂದು ಚರಗಿ ಇಟ್ಟಿದ್ದೀವಿ. ಅದಕ್ಕೆ ಒಗ್ಗರಣೆಗೆ ಹಾಕೋಷ್ಟು ಒಂದು ಸೌಟ್ನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿದ್ದೀವಿ. ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿದ್ದೀವಿ ಸ್ನೇಹಿತರೆ. ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹೊತ್ತದಂಗೆ ಹಾಕಬೇಕು ಎಣ್ಣೆಯಲ್ಲಿ, ಅಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾರನ್ನ. ನಮ್ಮೂರ ಕಡೆ ಕಲಬುರಗಿ ಜಿಲ್ಲೆನಲ್ಲಿ ಹೆಂಗಂದರೆ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗೋದು, ಗಿಂಡೆ ತೊಳೆದು ಡೈರೆಕ್ಟ್ ಒಲೆ ಮೇಲೆ ಬೇಳೆನೇ ಹಾಕ್ತಾರೆ. ಅಂದರೆ ಅದು ಬೇಳೆ ಕುದೀತು ಅಂದರೆ ಮುಂದಿನ ಕೆಲಸ ಬೇಗ ಆಗುತ್ತೆ ಅಂತ. ಒಗ್ಗರಣೆಗೆ ಒಂದು 4 ಸಿಡಿದ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಸ್ವಲ್ಪ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀವಿ ಸ್ನೇಹಿತರೆ. ಚೆನ್ನಾಗಿ ಸ್ವಲ್ಪ ಒಗ್ಗರಣೆನ ಹೊತ್ಕೊಂಡಂಗೆ ಆಗಬೇಕು ಎಣ್ಣೆಯಲ್ಲಿ. ಕಾಣಿಸ್ತಾ ಇದೆಯಲ್ವ ವಿಡಿಯೋನಲ್ಲಿ. ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಏನಿಲ್ಲ ಅಂದರೂ ಕೂಡ ಅನ್ನ ಸಾಂಬಾರು ಊಟ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಸಾಂಬಾರು ಮಸಾಲ ಬೇಡ, ಎಂಥದ್ದು ಬೇಡ, ಇಷ್ಟು ಸಾಕು. ಇವಾಗ ಬೇಳೆನ ಇದಕ್ಕೆ ಸೇರಿಸೋಣ. ಒಂದು ಸ್ವಲ್ಪ ಬೇಳೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿದರೆ ಅದರದ್ದು ಪರಿಮಳ ಏನಿರುತ್ತೋ ಅದು ಅಲ್ಲೇ ಹಿಡ್ಕೊಂಡು ಬರುತ್ತೆ. ನಂತರ ತೆಗೆದುಬಿಟ್ಟು ಮಿಕ್ಕಿರೋ ಸಾರನ್ನ ಅದೇ ಚರಿಗೆಗೆ ಸೇರಿಸ್ಬಿಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತ. ಉಂಡಿದ ಮೇಲೇ ಗೊತ್ತಾಗುತ್ತೆ ಸ್ನೇಹಿತರೆ ಹೇಗೆ ಅಂತ.
ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಇವಾಗ ಸಾಂಬಾರಲ್ಲ ಸಾರಿ, ತೊಗರಿಬೇಳೆ ಸಾರು ರೆಡಿ ಆಯಿತು. ಈ ಕಡೆ ಅಲಸಂದಿ ಕಾಳು ಪಲ್ಯ ಅಂತ ಹೇಳಿದ್ನಲ್ವ, ಅದಕ್ಕೆ ನಾವು ಸಬ್ಬಸಿಗೆ ಸೊಪ್ಪಿಂದ ಮಾಡ್ತಾ ಇರೋದು. ಸಬ್ಬಸಿಗೆ ಸೊಪ್ಪನ್ನ ರಾತ್ರಿನೇ ಬಿಡಿಸ್ಬಿಟ್ಟು ಹೆಚ್ಚಿ ಎತ್ತಿಟ್ಟಿದ್ವಿ. ಇವಾಗ ಬೆಳಿಗ್ಗೆ ಅಡುಗೆ ಬೇಗ ಆಗಲಿ ಅಂತ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ. ಕಡಾಯಿಗೆ ಅಗತ್ಯಕ್ಕೆ ತಕ್ಕಷ್ಟು ಅಂದರೆ ಒಗ್ಗರಣೆ ಒಂದು ಸೌಟಷ್ಟು ಒಳ್ಳೆಣ್ಣೆ ಹಾಕಿಬಿಟ್ಟು ಅಡುಗೆ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀವಿ. ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇರೋದು ಇವಾಗ. ಆಮೇಲೆ ಈರುಳ್ಳಿನ ಸೇರಿಸಿ ಸ್ವಲ್ಪ ಬಾಡಿಸ್ಬೇಕು ಸ್ನೇಹಿತರೆ ಚೆನ್ನಾಗಿ. ಈರುಳ್ಳಿನ ಒಂದು ಸ್ವಲ್ಪ ಹೊತ್ತದಂಗೆ ಆಗಬೇಕು. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಕರೆದಂಗೆ ಆದ್ರೇ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗಲೂ ಈ ಥರ ನಮ್ಮ ಹಳ್ಳಿ ಅಡುಗೆನ ಒಂದು ಸರಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರು ಕಲಬುರಗಿಯಿಂದ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ನಲ್ಲಿ ಕಲಬುರಗಿ ಅಂತ ಬರೀರಿ. ಬೆಂಗಳೂರು ಬೇರೆ ಜಿಲ್ಲೆಯವರಾಗಿದ್ದರೆ ಪ್ಲೀಸ್ ಊರ ಹೆಸರನ್ನ ಕಮೆಂಟ್ ಮಾಡಿ. ನಮ್ಮ ಅಡುಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮೃತ ಚಾನಲ್ನ ಲೈಕ್ ಮತ್ತು ಸಪೋರ್ಟ್ ಮಾಡಿರಿ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿರಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಖಾರ ಹಾಕಿದ್ದೀವಿ ಸ್ನೇಹಿತರೆ. ಖಾರ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ವಿ. ಖಾರ ಹಸಿಮೆಣಸಿನ್ಕಾಯಿ ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ಭಾಳ ಸ್ಟ್ರಾಂಗ್ ಇತ್ತಂದರೆ ಖಾರನ ಕಡಿಮೆ ಮಾಡಿಕೊಡ್ರಿ ಸ್ನೇಹಿತರೆ. ಖಾರನ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಹಾಕಿ ಕುಟ್ಕೊಂಡು ತಯಾರು ಮಾಡಿದ್ರೆ ಹಸಿ ಖಾರ ರೆಡಿ ಆಗುತ್ತೆ. ಮಿಕ್ಸರ್ ಕೂಡ ಹಾಕೊಳ್ಬೋದು. ನಾವು ಕಲ್ಗಲ್ನಲ್ಲೇ ಕುಟ್ಟಿರೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಸಬ್ಬಸಿಗೆ ಸೊಪ್ಪು ಎಣ್ಣೆಯಲ್ಲಿ ಬಾಡಿಸಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಅಂದರೆ ಸ್ವಲ್ಪ ಉಮ್ಗಾದಂಗೆ ಆಯಬೇಕು ಎಣ್ಣೆಯಲ್ಲಿ. ಇವಾಗ ನಾವು ಅಲಸಂದಿನ ನೆನೆಸಿಟ್ಟು ಕುದಿಸಿ ಏನು ಆರಕ್ಕಿಟ್ಟಿದ್ವಲ್ಲ ಅದನ್ನು ಈ ಸೊಪ್ಪಿಗೆ ಸೇರಿಸ್ಬೇಕು. ನೋಡಿ ಇಷ್ಟು ಬೆಂದಿದ್ರೆ ಸಾಕು ಅಲಸಂದೆ ಕಾಳನ್ನ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈ ಕಡೆ ನಮ್ಮ ಕಡೆ ಅಂತೂ ಇದು ಸರ್ವೇ ಸಾಮಾನ್ಯದ ಅಡುಗೆ. ಸೊಪ್ಪನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಬೋದು. ನೀವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಬೋದು, ನುಗ್ಗೆ ಸೊಪ್ಪು ಹಾಕ್ಕೊಳ್ಬೋದು, ಜೊತೆಗೆ ರಾಜಗಿರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನೀವೇನು ದಂಟಿನ ಸೊಪ್ಪು ಅಂತ ಹೇಳ್ತಿರಲ್ಲ, ನಮ್ಮ ಕಡೆ ಅದೇ ರಾಜಗಿರಿ ಸೊಪ್ಪು ಸ್ನೇಹಿತರೆ. ಅದನ್ನು ಹಾಕ್ಕೊಂಡಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಪಲ್ಯಗಳಲ್ಲಿ ಉಪ್ಪು ಹೆಚ್ಚಿಗಾದರೆ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಉಪ್ಪನ್ನು ಕಡಿಮೆ ಹಾಕ್ಕೊಂಡು ಸಪ್ಪೆ ಅನಿಸಿತ್ತು ಅಂತಂದರೆ ಆಮೇಲೆ ಬೆರೆಸ್ಕೊಳ್ಳೋಕೆ ಬರುತ್ತೆ. ನಾವಿಲ್ಲಿ ಸ್ವಲ್ಪ ಶೇಂಗಾ ಪುಡಿ ಹಾಕ್ತಾಯಿದ್ದೀವಿ. ಈ ಶೇಂಗಾ ಪುಡಿನ ನಮ್ಮೂರ ಕಡೆ ನಾವೆಲ್ಲ ಶೇಂಗಾ ಹಿಂಡಿನಿ ಅಂತ ಅನ್ನೋದು ಸ್ನೇಹಿತರೆ. ಶೇಂಗಾ ಹಿಂಡಿನ ಬೆರೆಸ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಇದಕ್ಕೊಂದು ನಿಮ್ಮ ಮನೆಯಲ್ಲಿ ಯಾವ ಮಸಾಲ ಅವೈಲೇಬಲ್ ಇದೆಯೋ ಒಂದು ಸ್ವಲ್ಪ ಮಸಾಲ ಹಾಕ್ಕೊಳ್ರಿ. ನಮ್ಮೂರ ಕಡೆ ಅಂತೂ ಮನೆಯಲ್ಲಿ ಯಾವ ಮಸಾಲ ಇರುತ್ತೋ ಅದೇ ಅದ್ಭುತ ರುಚಿ ನಮಗೆ. ಇದು ಸರ್ಗಮ್ ಅವ್ರದ್ದು ಮಟನ್ ಮಸಾಲ ಅಂತ. ನಾವೇನು ಮಟನ್ ಮಾಡೋಂಗಿಲ್ಲ, ಆದರೆ ತರಕಾರಿಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಅದನ್ನೇ. ₹1 ಸಿಕ್ಬಿಡುತ್ತೆ. ನೋಡಿ ಫೈನಲಿ ಪಲ್ಯ ರೆಡಿ ಆಯಿತು. ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಇದು ನಾವು ಪೂರ್ತಿ ಹಳ್ಳಿನಲ್ಲಿ ಇದ್ದೀವಿ ಇವಾಗ. ಇಲ್ಲಿ ಒಂದು ಸರಿ ಲೈಟ್ ಇದ್ದರೆ ಇನ್ನೊಂದು ಸರ್ತಿ ಇರಲ್ಲ, ಯಾಕಂದರೆ ಮಳೆಗಾಲ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಗಾಳಿ ಬಂದರೂ ಲೈಟ್ ಹೋಗಿಬಿಡುತ್ತೆ. ಎಲ್ಲ ವ್ಯವಸ್ಥೆ ನಮ್ಮೂರಲ್ಲಿ ಇಲ್ಲ. ಹಾಗಾಗಿ ನೋಡಿ ಸಾರು ರೆಡಿಯಾಗಿದೆ. ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜೊತೆಗೆ ಪಲ್ಯನೂ ರೆಡಿಯಾಗಿದೆ. ಇದ್ರ ಜೊತೆ ಬೇಕಾದರೆ ನೀವೆರಡು ಹಪ್ಪಳನೂ ಹುರ್ಕೊಳ್ಬೋದು. ಹಪ್ಪಳ ಜೊತೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಉಪ್ಪಿನಕಾಯಿ ಎಲ್ಲ ಬೇಡ ಸ್ನೇಹಿತರೆ. ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡಿದ್ರೆ ಇದರ ಟೇಸ್ಟೇ ಹೊರಟೋಗ್ಬಿಡುತ್ತೆ. ನಾವೇನು ಅಡುಗೆ ಮಾಡಿದ್ದೀವಲ್ಲ ಅದನ್ನೇ ತುಂಬ ಅಂದರೆ ತುಂಬ ಅದ್ಭುತ ರುಚಿ ಇರುತ್ತೆ. ಉಪ್ಪಿನಕಾಯಿ ಅವಶ್ಯಕತೆಯೇ ಇಲ್ಲ. ನೋಡಿ ನಾನಿವಾಗ ಸರ್ವ್ ಮಾಡ್ತಾ ಇದ್ದೇನೆ. ಹೇಗೆ ಬಂದಿತ್ತು ಅಂತ ನನ್ನ ವಿಡಿಯೋಸ್ಗೆ ಕಮೆಂಟ್ ಮಾಡಿ. ಇದು ಆಗಿತ್ತು ನನ್ನ ಇವತ್ತಿನ ರೆಸಿಪಿ. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.